ಇವತ್ತು ಒಂದು ನಮ್ಮ ಮನೆ ದೇವರಾದಂಥ ಅಂಬಲಗಿರಿ ರಂಗನಾಥ ಸ್ವಾಮಿಯ ದೇವಾಲಯದಲ್ಲಿ ಪೂಜೆಯನ್ನು ಮಾಡಿಸ್ಕೊಳೋಣಂತೇಳಿ ಬಂದಿದ್ದೆ. ಹಾಗೆಯೇ ನಮ್ಮ ದುಡಿಯೋ ಕೈ ಡಿಯೋ ನನ್ನ ಗಾಡಿ ಕೈ ಸೇರಿದೆ. ಅದಕ್ಕೋಸ್ಕರ ಈ ಒಂದು ಪೂಜೆ ಮಾಡಿಸ್ಕೊಳೋಣ ಅಂತ ಬಂದಿದ್ದೆ. ಇಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಒಂದು ಇತಿಹಾಸ ಪ್ರಸಿದ್ಧಿಯಾದಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ನಾವು ನಮ್ಮ ತಾತ ಮುತ್ತಾತನ ಕಾಲದಿದ್ದು ಈ ದೇವರಿಗೆ ನಡ್ಕೊಳ್ತೀವಿ. ನಿಮಗೆ ಇಲ್ಲಿ ತೋರಿಸ್ತಿರ್ತಕ್ಕಂಥದ್ದು ಗರುಡಾಳು ಪಕ್ಷಿ ಅಂತೇಳಿ. ಅದು ಮಳೆಯ ಸೂಚನೆಯನ್ನು ನೀಡುತ್ತೆ. ಮತ್ತು ಏನಾದರೂ ಅನಾಹುತಗಳ ಸಂದರ್ಭದಲ್ಲಿ ಸಂಭವಿಸೋದ ಸಂದರ್ಭದಲ್ಲಿ ಇಲ್ಲಿ ಮಾಹಿತಿಯನ್ನು ಕೊಡುತ್ತೆ ಅಂತಕ್ಕಂಥದ್ದು ಒಂದು ಪ್ರತೀತಿ ಇರ್ತಕ್ಕಂಥದ್ದು. ಇದನ್ನು ಗರುಡಾಳು ಪಕ್ಷಿ ಅಂತ ನಾವು ಕರಿತೀವಿ. ಇಲ್ಲಿದೆ ನೋಡ್ರಿ, ಇದು ಗರುಡಗಂಬ ಅಂತ ಹೇಳ್ತೀವಿ. ಇಲ್ಲಿರ್ತಕ್ಕಂಥ ಒಂದು ಗರುಡಗಂಬವನ್ನು ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ಇಲ್ಲೊಂದು ಉಯ್ಯಾಲೆ ಕಂಬ ಇದೆ. ಇಲ್ಲಿ ಚಿತ್ರದುರ್ಗದ ಕೋಟೆಯಲ್ಲಿ ಏನು ಉಯ್ಯಾಲೆ ಕಂಬ ಇದೆಯೋ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥದ್ದು ಊರಿನ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಒಂದು ದೀಪವನ್ನು ಹಚ್ಚಲಿಕ್ಕೆ ಇಲ್ಲಿ ಒಂದು ಕಾರ್ಯಕ್ರಮ ನಡೀತದೆ, ದೊಡ್ಡುಚ್ಚಯ ಅಂತೇಳಿ. ಅಂಥ ಸಂದರ್ಭದಲ್ಲಿ ಇಲ್ಲಿನ ಪೂಜೆಯನ್ನು ಮಾಡ್ತಕ್ಕಂಥ ಸ್ವಾಮೀಜಿಯವರು ಬರೀ ಯಾವುದೇ ಇದಿಲ್ದಲೆ ಇದ್ರ ಮೇಲೆ ಬರಿಗಾಲಿನಿಂದ ಹತ್ತಿ ಮೇಲ್ಗಡೆ ದೀಪವನ್ನು ಹಚ್ತಾರೆ. ಈ ದೇವಸ್ಥಾನದ ಹೆಸರು ಬಂದು ನಿಮಗೆ ಗೊತ್ತಿದೆ, ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತೇಳಿ, ಅಂಬಲಗೆರೆ ಗ್ರಾಮ, ಹಿರಿಯೂರು ತಾಲೂಕು, ಧರ್ಮಪುರ ಹೋಬಳಿ. ಇಲ್ಲಿ ಮಕ್ಕಳಿದ್ದಾರೆ, ಆ ಮಕ್ಕಳನ್ನ ಕೇಳೋಣ. ಪುಟ, ನೀವು ಇದೇ ಶಾಲೆಲ್ಲ ಓದ್ತಿರೋದು? ಇದೇ ಶಾಲೆನಾ? ಓಕೆ. ನಿಮ್ದು ಯಾವ ಊರು? ಇಲ್ಲಿ ಹತ್ರ ಶಿವಗಂಗಾ. ನಿನ್ನ ಹೆಸರು? ಪೂಜಾ ಅಂತೇಳಿ. ನಿನ್ನ ಹೆಸರು? ಇದ್ರ ಬಗ್ಗೆ, ಈ ದೇವಸ್ಥಾನದ ಬಗ್ಗೆ ಗೊತ್ತಾ ನಿಮ್ಗೆ ಏನಾದ್ರು? ಏನ್ ಗೊತ್ತಿದೆ ಹೇಳಪ್ಪ. ಬಹಳ ವರ್ಷದಿಂದ ದೇವಸ್ಥಾನ ಕಟ್ಟಿದ್ದಾರೆ. ಅಂದ್ರೆ ಇವು ಕಲ್ಲೆಲ್ಲ ಬಹಳ ವರ್ಷದಿದ್ದವು, ಅಷ್ಟೇ ಗೊತ್ತಿರೋದು. ಎಸ್ ಯುವರ್ ರೈಟ್. ಹೇಳಿ. ಗರುಡಗಂಬ ತುಂಬಾ ವಿಶೇಷತೆಯಿಂದ. ಏನದು ಗರುಡಗಂಬದ ವಿಶೇಷತೆ? ನಿಮ್ಮ ಇದ್ದಾನೆ ಕೇಳಬೇಕು, ಹೇಳಿ. ಮಳೆ ಬರುತ್ತೆ ಅಂದ್ರೆ ಅದು ಮುಂದೆ ಏನೋ ಬಾಗುತ್ತೆ. ಮಳೆ ಬರುತ್ತೆ ಅಂದ್ರೆ ಬೆಳೆ ಚೆನ್ನಾಗಿ ಮುಂದೆ ಬಾಗುತ್ತೆ, ಆಮೇಲೆ ಬರಲ್ಲ ಅಂದ್ರೆ ಹಿಂದೆ ಬಾಗುತ್ತೆ, ಬರಗಾಲ ಬರುತ್ತೆ ಅಂತ. ಮತ್ತೇನೋ ವಿಶೇಷತೆ ಇದೆಯಾ? ಅಷ್ಟೇನಾ? ಊರಿಗೆ ಅಂಬ್ಲಿಕಾಸಿ ವೈದ್ಯರಿಂದ ಅಂಬ್ಲಿಗೆರೆ ಅಂದ್ರೆ ಚೋಳರು ಇಲ್ಲಿ ಹಾದು ಹೋಗ್ಬೇಕಾದ್ರೆ, ಮೈಸೂರು ಮಾರ್ಗ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಅಂಬ್ಲಿಕಾಸಿ ಓದಿದ್ರಂತೆ. ಅದಕ್ಕೆ ಅಂಬಲಿಗೆರೆ ಅಂತ ಹೆಸರು ಬಂದಿದೆ ಅಂತ ಹೆಸರು. ಓಕೆ, ಥ್ಯಾಂಕ್ ಯು ಮಕ್ಕಳೇ, ಥ್ಯಾಂಕ್ ಯು. ಒಂದು ಲಾಗ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಓಕೆ, ನೋಡ್ರಿ, ಒಳಕ್ಕೆ ಹೋಗೋಣ. ಇಲ್ಲಿ ನೋಡ್ರಿ, ವಿಶಾಲವಾದಂಥ ಒಂದು ದ್ವಾರ ಬಾಗಿಲಿದೆ. ವಿಶಾಲವಾದಂಥ ಒಂದು ದ್ವಾರ ಬಾಗಿಲು. ಅದರ ಜೊತೆಗೆ ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದೆ ದೇವಸ್ಥಾನ. ಭಾಳ ಚೆನ್ನಾಗಿದೆ. ಮಕ್ಕಳು ಹೇಳಿದಂತೆ ಚೋಳರ ಕಾಲದ ಒಂದು ದೇವಸ್ಥಾನ ಇದು. ಇಲ್ಲಿ ಹಲಗೆಯಿಂದನೇ ಮಾಡಿರ್ತಕ್ಕಂಥ ಒಂದು ಬಾಗಿಲಿದೆ. ಹಲಗೆಯಿಂದನೇ ಮಾಡಿರ್ತಕ್ಕಂಥ ಬಾಗಿಲು ನೋಡಿ, ಗಮನಿಸಿ. ಭಾಳ ಅಚ್ಚುಕಟ್ಟಾಗಿದೆ. ನಾವು ಚಿತ್ರದುರ್ಗದ ಕೋಟೆಯಲ್ಲಿ ಈ ರೀತಿಯಾದಂಥ ಸ್ಟ್ರಕ್ಚರ್ಸನ್ನು ನಾವು ನೋಡ್ತೀವಿ. ಭಾಳ ಕುತೂಹಲಕಾರಿಯಾದಂಥ ಸ್ಟ್ರಕ್ಚರ್ಸನ್ನು ನಾವು ನೋಡ್ತೀವಿ. ಇಲ್ಲಿ ಗಮನಿಸಿ. ಇಲ್ಲಿ ನೋಡ್ರಿ, ಎಷ್ಟು ನೀಟಾಗಿ ಆ ಕಲ್ಲುಗಳನ್ನೆಲ್ಲ ಜೋಡಿಸಿ ಇಲ್ಲಿ ಕಟ್ಟಿರ್ತಕ್ಕಂಥದ್ದು. ಈಗ ಒಳಗಿನ ಆವರಣಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ವಿಶೇಷವಾಗಿದೆ. ಇದೆಲ್ಲ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರೋದು. ಇಲ್ಲಿ ನೋಡಿ. ಒಂದು ನಿಮಿಷ ನಾನು ಬರ್ತೀನಿ. ಓಕೆ. ಇಲ್ಲೊಬ್ಬರು ಪ್ರಧಾನರಿದ್ದಾರೆ, ಬನ್ನಿ ಸರ್. ಇಲ್ಲಿ ಪ್ರಧಾನರಿದ್ದಾರೆ. ನಿಮ್ಮ ಹೆಸರು ಹೇಳಿ, ಇದ್ರ ಬಗ್ಗೆ ಮಾಹಿತಿ ಹೇಳಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಇದು ಚೋಳರ ಕಾಲದಿಂದ ಬಂದಿದೆ. ಸುಮಾರು 700 ವರ್ಷ ಆಗಿದೆ. ಇತಿಹಾಸ ಬಂದ್ಬಿಟ್ಟು. ಅದೇ ಹೈಸ್ಕೂಲ್ ಮಕ್ಕಳಿಗೆ ಹೇಳ್ತಿದ್ರು ಮಾಹಿತಿನ. ಓಕೆ. ಇನ್ನೂ ಏನೇನು ವಿಶೇಷತೆ ಇದೆ? ಇದು ಅಣ್ತಮ್ಗಳು ಅಂತೇಳಿ ನಡ್ಕೊಳ್ತಾರಲ್ಲ, ಎಲ್ಲೆಲ್ಲಿ ಅವರು ಅಣ್ತಮ್ಗಳಾಗಿ? ಭಾಳ ಇದೆ. ರತ್ನಗಿರಿ, ಆಂಧ್ರದಲ್ಲಿ ಇದೆಯಲ್ಲ ಅದು ರತ್ನಗಿರಿ. ಅದು ಒಂದು ಮೂವಿ ಮಾಡಿದ್ರು ಅನ್ಸುತ್ತೆ, ವಿಷ್ಣುವರ್ಧನ್. ಶಬರಿ ಅಂತ. ಆ ಮೂವಿನಲ್ಲಿ ರತ್ನಗಿರಿ, ಮಧುಗಿರಿ ಮತ್ತು ತುಮಕೂರು, ಮಧುಗಿರಿ ಮತ್ತು ಅಣ್ತಮ್ಗಳು ಒಕ್ಕಲೆಲ್ಲ ನಡೆಯುತ್ತೆ ಇಲ್ಲಿ. ಒಕ್ಕಲ್ತನ ಜಾಸ್ತಿ. ಓಕೆ. ಇದು ಯಾವ ಕನ್ಸ್ಟ್ರಕ್ಷನ್ ಆಯ್ತು? ಇದು ಮೇಲದೆಲ್ಲ 3 ತಿಂಗಳಾಯ್ತು ಸರ್. 3 ತಿಂಗಳಾಯ್ತು. ಓಕೆ. ಬಂದ್ಬಿಟ್ಟು ಅದು ಆ ಕಡೆ ಶ್ರೀ ವಾಮನ ಅಂತೇಳಿ, ವಾಮನ ಮೂರ್ತಿ. ಓಕೆ. ಮತ್ಸ್ಯಾವತಾರ, ವರಾಹ ರೂಪ. ವರಾಹ ರೂಪ. ಓಕೆ. ಇದು
ಮತ್ಸ್ಯಾವತಾರ. ವೆರಿ ಗುಡ್. ನೈಸ್ ನೈಸ್. ವರಹ ವಾಮನ ರೂಪದಲ್ಲಿ. ಹಾಂ. ಇಲ್ಲಿ ತಿರುಪತಿಯಲ್ಲಿ ಇದ್ದಂತೆ ವಿಮಾನ ವೆಂಕಟೇಶದ್ದೇನಾದ್ರು ವಿಶೇಷತೆ ಇದೆಯಾ? ವೈಕುಂಠದಲ್ಲಿ ದರ್ಬಾರು ಅಂದರೆ ಶ್ರೀಕೃಷ್ಣ ಪರಮಾತ್ಮ ದರ್ಬಾರ್ ಮಾಡಿರ್ತಕ್ಕಂಥದ್ದು. ತಂದೆ ತಾಯಿ ಹೆಸರು ಹಾಂ. ವಸುದೇವ ದೇವಕಿ. ಒಂದು ನಿಮಿಷ ಮಾಹಿತಿ ಹೇಳ್ಬಿಟ್ರೆ ಹಂಗೆ. ಶ್ರೀಕೃಷ್ಣ ಹಾಂ ವಸುದೇವ ದೇವಕಿ ಅಂತೇಳಿ ಹಾಂ ಸೂರ್ಯವಂಶದಲ್ಲಿ ಜನಿಸಿರ್ತಾನೆ ಸರ್. ಹಾಂ ಅವನು ತನ್ನ 7 ಜನ ಅಣ್ಣ ತಮ್ಮಂದರು ಹಾಂ ಕಂಸಸೂರನ ಹಾವಳಿಯಿಂದ ಅವ್ರಿಗೆ ಎಲ್ಲ ಅವನ್ನ ನಾಶ ಮಾಡ್ತಾ ಬರ್ತಾನೆ. ಹಾಂ 8ನೇ ಮಗ ಆಗಿ ಕೃಷ್ಣ ಹುಟ್ಟಿರ್ತಾನೆ. ಅವನು ನಾಶ ಮಾಡೋ ಸಂದರ್ಭ ಬರುತ್ತೆ. ಹಾಂ ಅವಾಗ ಅವ್ರನ್ನ ಯಶೋದೆ ಹತ್ರ ಹೋಗ್ಬಿಟ್ಟು ದನ ಕರ ಕಾಸ್ಕೊಂಡು ಅಲ್ಲಿರ್ತಾನೆ. ಅವಾಗ ಗೋಕುಲ ಆಗುತ್ತೆ. ಗೋಕುಲ, ಯಶೋದೆಯ ಮನೆ ಗೋಕುಲ ಆಗುತ್ತೆ, ನಂದ ಗೋಕುಲವಾಗಿ ಮಾರ್ಪಾಡಾಗುತ್ತೆ. ಓಕೆ. ಇದು ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಇರಲಿಲ್ಲ ಅಲ್ವಾ? ಈಗ ಇತ್ತೀಚೆಗೆ ಪ್ರತಿಷ್ಠಾಪನೆ ನಾಗರಕಲ್ಲು 15ರಲ್ಲಿ ಸ್ಥಾಪನೆ ಆಗಿದೆ, 2015ರಲ್ಲಿ. ಓಕೆ ಓಕೆ, ಬರ್ರಿ ನೋಡೋಣ ಇನ್ನು ಇದೆ. ಸ್ನೇಹಿತರೆ, ಇಲ್ಲಿ ಏನಾದರೂ ಉಳ್ಕೊಳ್ಳಂಗಿದ್ರೆ ಎಲ್ಲ ಇದೆ. ಏನಾದ್ರು ಪ್ರಸಾದ ವಿನಿಯೋಗಕ್ಕೋಸ್ಕರ ಇಲ್ಲಿ ರೂಮ್ಸು ಇದೆ. ಯಾರಾದರೂ ಪ್ರಸಾದ ವಿನಿಯೋಗ ಮಾಡಂಗಿದ್ರೆ ನೈಟ್ ಬಂದು ಆಲ್ಟಾಗಿ ಇಲ್ಲಿ ಪ್ರಸಾದ ವಿನಿಯೋಗವನ್ನು ಮಾಡ್ಬೋದು. ಇಲ್ಲಿ ಸರ್ ಇದು ಪಾಂಡುರಂಗ ಮಹಾರಾಷ್ಟ್ರದಲ್ಲಿ ಪಂಡರಾಪುರದಲ್ಲಿ ಏನು ಪಾಂಡುರಂಗ ಇದೆಯೋ ಆ ರೀತಿಯಾದಂಥ ಕೆತ್ತನೆ ಇದೆಲ್ಲ ನೀವು ಇದು ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಹೊಸದಾಗಿ ನಾನು ಪಂಡರಾಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಮೂರ್ತಿ ನೋಡಿದ್ದು ಅಲ್ಲಿನ ವಿಶೇಷತೆ. ತಬಲಾ ಶಿಕ್ಷಕರು. ವಿತ್ತು ವೇದ ಪಾಂಡಿತ್ಯ. ವೇದ ಪಾಂಡಿತ್ಯ. ಓಕೆ ಓಕೆ. ಇಲ್ಲಿ ಸ್ವಾಮಿಯನ್ನು, ರಂಗನಾಥ ಸ್ವಾಮಿಯನ್ನು ಅಭಿಷೇಕದ ನೀರು ಈ ಕಡೆ ಬರುತ್ತೆ. ಕೆಲವು ಸಾರಿ ಕೆಲವು ಅಭಿಷೇಕದ ನೀರು ಬಂದು ಇಲ್ಲಿ ಆಲ್ಟ್ ಆಗುತ್ತೆ ಅಂತ ಇರ್ತಕ್ಕಂಥದ್ದು. ಓಕೆ. ಕೆತ್ತನೆಗಳೆಲ್ಲ ಇದು ಪಾಂಡುರಂಗ ಅಲ್ವಾ? ದಶಾವತಾರ. ದಶಾವತಾರ. ಶ್ರೀಕೃಷ್ಣನ ದಶಾವತಾರದಲ್ಲಿ ಇದಿರ್ತಕ್ಕಂಥದ್ದು. ಓಕೆ ಓಕೆ. ಯಾವ ಥರ ಬೇಕಾದ್ರೂ ಅಲಂಕಾರ ಮಾಡ್ಬೋದು. ಓಕೆ ಓಕೆ. ಲಕ್ಷ್ಮೀ ಬಂದು ಇದು ಲಕ್ಷ್ಮೀ ದೇವರದಲ್ಲ? ಆ ಕಡೆ ರಂಗನಾಥ ಸ್ವಾಮಿ ಇರೋದಿಲ್ಲ. ಹಾಂ. ಶ್ರೀ ವೈಷ್ಣವರು ಜಾಸ್ತಿ ಇದಕ್ಕೆ ನಡ್ಕೊಂತಾರೆ ಸರ್. ಅದೇ ಅದೇ. ಸರ್ ಫ್ರೆಂಡ್ಸ್ ಸರ್ ನಮಸ್ತೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿ. ಮಾಹಿತಿ ಇವ್ರಿಗೆ ಹೇಳು ಒಂದು ಸ್ವಲ್ಪ ಲಕ್ಷ್ಮೀ ದೇವ್ರ ಬಗ್ಗೆ ಹೇಳಿ. ಲಕ್ಷ್ಮಿ ಹಿಂದಿಂದನೂ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಹಾಂ. ಲಕ್ಷ್ಮೀ ರಂಗನಾಥ ಸ್ವಾಮಿ ಇಬ್ಬರು ಯಾವಾಗಲೂ ಜೊತೆಗೇನೆ ಪೂಜೆ. ಹಾಂ. ಸುಮಾರು ವರ್ಷದಿಂದನೂ ಅವ್ರು ಚೆನ್ನಾಗಿ ಅರ್ಚಕರು ಚೆನ್ನಾಗಿ ಪೂಜೆ ಮಾಡ್ಕೊಂಡು. ಅದೇ ಅದೇ ಅದೇ. ಓಕೆ. ಇದರ ಜೀರ್ಣೋದ್ಧಾರ ಕಾರ್ಯ ನಮ್ಮ ಪ್ರವೀಣ್ ಅವರು ಮುಂದಾಳತ್ವ ತಂಡು ನಡೆಸ್ತಿದ್ದಾರೆ. ಹಾಂ. ಇದು ಎಲ್ಲದೂ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ, ಬಂದಿದೆ. ಓಕೆ ಓಕೆ. ಇದು ಜಮದಗ್ನಿ ಇರ್ಬೋದಾ? ದಶರಥ ಮಹಾರಾಜರ. ಹಾಂ. ನಾನು ಯಾವುದೋ ನಾಟಕದಲ್ಲಿ ನೋಡಿದ್ದು ಜಮದಗ್ನಿ ಟೈಪೇ ಇತ್ತು. ಓಕೆ ಓಕೆ. ಇದು ಈ ದೇವತಾ ಇದರಲ್ಲಿ ಹಾಂ ಕೃತಯುಗದಲ್ಲಿ ಬರ್ತಕ್ಕಂಥ ಇವೆಲ್ಲ. ಹಾಂ ಹಾಂ ಕೃತಯುಗ. ಅದರಲ್ಲಿ ಈ ಶಿಲೆಗಳನ್ನ ಕೆತ್ತಿರೋದು. ಓಕೆ ಓಕೆ ಓಕೆ. ಬ್ರಹ್ಮಕ್ಕೆ ಪೂಜೆನೇ ಇರೋದಿಲ್ಲ. ಹಾಂ 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 ಹಾಂ. ಬ್ರಹ್ಮನಿಗೆ ಪೂಜೆನೇ ಇರಲ್ಲ. ಹೌದು ಹೌದು. ಸತ್ಯಯುಗದಲ್ಲಿ ಅವರು ಸರಸ್ವತಿ, ನಾರದ ಮುನಿ ಮತ್ತೆ ಹಾಂ ಲಕ್ಷ್ಮಿನ ಅವರು ಸೃಷ್ಟಿ ಮಾಡ್ತಾರೆ. ಅದೇ ಅದೇ ಅದೇ. ಸರಸ್ವತಿನೇ ಮದುವೆ ಆಗಿರ್ತಾರೆ ಅವರು. ಅದಕ್ಕೆ ದೇವರು ಕೊಡ್ತಾರೆ. ಹೌದು. ನೀನು ಭೂಮಿಯಲ್ಲಿ ಇದೇ ಇಲ್ಲ, ಯಾರು ಪೂಜೆ ಮಾಡಂಗಿಲ್ಲ ಅಂತ. ಸರ್ ಇದು ಬಂದ್ಬಿಟ್ಟು ಬನ್ನಿಮರ ಅಂತೇಳಿ. ಹಾಂ. ಬನ್ನಿ ಮಹಾಭಾರತದಲ್ಲಿ ಯುದ್ಧ ಅಂತ್ಯ ಆಗುತ್ತಲ್ಲ ಸರ್. ಹಾಂ ಹಾಂ ಹಾಂ. ಅವಾಗ ಇದಕ್ಕೆಲ್ಲ ತನ್ನ ಧನಸ್ಸುಗಳೆಲ್ಲ ಕಟ್ಟೋಗಿರ್ತಾರೆ ಸರ್. ಕಟ್ಟೋಗಿ ಅರ್ಜುನ, ನಕುಲ, ಭೀಮಾರ್ಜುನ, ಅದೊಂದು ಇನ್ನೊಂದು ಸಂತಾನಕ್ಕೋಸ್ಕರ ಪೂಜೆ ಮಾಡಿ ಅದಕ್ಕೆ ಪ್ರತಿ ವರ್ಷ ಅಂಬಡಿತಾರೆ ಅಂತಾರಲ್ಲ, ಅದು ಕಾರಣನೇ ಇರ್ಬೋದು. ಬರ್ರಿ ಇಲ್ಲೊಂದು ವಿಗ್ರಹ ಇದೆ ನೋಡೋಣ. ಸರ್ ಇದು ಕಾಲಭೈರವ ಅಂತ. ಕಾಲಭೈರವ. ಇದು ನಮ್ಮ ಹಿರಿಯೂರು ತಾಲೂಕಿನ ತೊರೆಹೊಬ್ನಹಳ್ಳಿ ಇಲ್ಲೊಂದು ಶಿವನ ದೇವಾಲಯ ಇದೆ. ಆ ಶಿವನ ದೇವಾಲಯದಲ್ಲೂ ಕೂಡ ಈ ರೀತಿಯಾದಂಥ ಕಾಲಭೈರವನ ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ಒಂದು ಬ್ಲಾಗ್ ಮಾಡಿ ಹಾಕ್ತೀವಿ ಅದನ್ನು. ಓಕೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿ? ಸರ್ ಇದು ಕಾಲಭೈರವ ಜಾಸ್ತಿ ಇದರಲ್ಲಿ ಪೂಜೆ ಮಾಡ್ತಾರೆ. ಎಲ್ಲಿ? ಒದ್ದಿಕೆರೆ. ಹಾಂ ಒದ್ದಿಕೆರೆ. ಹಾಂ. ಓಕೆ ಓಕೆ. ದಶಾವತಾರದ ಟೋಟಲ್ ಎಲ್ಲ ಈ ಕೆತ್ತನೆ ಎಲ್ಲ ಈಗ ಹೊಸ್ದಾಗಿರೋದೆಲ್ಲ ದಶಾವತಾರದ, ಕೃಷ್ಣನ ದಶಾವತಾರದ. ಓಕೆ ಓಕೆ. ಬನ್ನಿ ಮುಂದೆ ಸರ್ ಕೃತಯುಗದಲ್ಲಿ ಸೂರ್ಯ ಹುಟ್ಟಬೇಕಾದ್ರೆ ಹಾಂ ತನ್ನ ತಪಶ್ಚೇದನ ನಡೀತಿದ್ವಿ. ಹಾಂ
ಸಂಧ್ಯಾ ವಂದನೆಗಳು ಅವೆಲ್ಲ. ಹ್ಞೂ ಈ ಸೂರ್ಯ ಚಂದ್ರ ನೋಡ್ಕೊಂಡೆ ಅವೆಲ್ಲ ಕೆಲಸ ಮಾಡ್ತಿದ್ವಿ. ಅದೇ ಅದೇ ಈಗೆಲ್ಲ ಏನಿಲ್ಲ, ಎಲ್ಲ ಬಂದ್ಬಿಟ್ಟು ಫ್ಯಾಷನಿಗೆ ಕೇಳ್ತಾರೆ ಈಗ. ಹಾಂ ಹಾಂ ಹ್ಞೂ ಹೌದು ಹೌದು ಆ, ಅದೇ ಅದೇ ಬನ್ರಿ. ಅವ್ರಿಗೆ ಮಾತ್ರ ಗೊತ್ತಿಲ್ಲ. ಹೌದು ಬರ್ರಿ. ಇಲ್ಲೊಂದು ವಿಶೇಷವಾದ ಒಂದು ಕಂಬ ಇದೆ, ತಂಕಟೆ ಕಂಬ. ಇದು ವೇದಾವತಿ ನದಿಯಲ್ಲಿ ಸಿಕ್ಕಿತ್ತಂತೆ. ಇಲ್ಲಿ ನೋಡ್ರಿ ಸ್ವಲ್ಪ ಆರ್ಕ್ ಬಂದಿದೆ ಕಲ್ಲು. ಇಲ್ಲಿ ಅದರ ರಕ್ಷಣೆಗೋಸ್ಕರ ಒಂದು ತಂಕಟೆ ಕಂಬ ಅಂತೇಳಿ ನಿಲ್ಲಿಸಿದ್ದಾರೆ. ಎಷ್ಟು ದೊಡ್ಡದಿದೆ ನೋಡ್ರಿ. ಅದರ ಒಂದು ಡಯಾಮೀಟ್ರ್ ಎಷ್ಟಿದೆ ನೋಡ್ರಿ, ಎಷ್ಟು ಅಗಲ ಎಷ್ಟು ದಪ್ಪ. ಇಷ್ಟು ದೊಡ್ಡದು ತಂಕಟೆ ಕಂಬ ನೀವು ನೋಡಿರಲಿಕ್ಕಿಲ್ಲ. ಅದೇ 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 ಓಕೆ. ಇಲ್ಲಿ ವಿಶೇಷವಾದಂಥ ಕೆತ್ತನೆಗಳಿದ್ದಾವೆ, ಸ್ವಲ್ಪ ಗಮನಿಸಿ. ಓಕೆ ಓಕೆ ಬಂದೆ ನೋಡಿರಿ. ವಿಶೇಷವಾದ ಕೆತ್ತನೆಗಳನ್ನು ನೀವು ಗಮನಿಸ್ಬೋದು. ಓಕೆ ರಾಜ ಮಹಾರಾಜರು ಬಂದಿಗೆ ತಂಗಿದ್ರು. ಹಾಂ ಹಾಂ ಇಲ್ಲಿ ಇದ್ದಾಗ ಹಾಂ ಅವ್ರಿಗೆ ಏನು ಇರೋದಿಲ್ಲ ಊಟ ಅನ್ನ. ಹಾಂ ಅವಾಗ ಅಂಬ್ಲಿ ಕಾಸ್ಕೊಂಡು ಕೂತಿದ್ದಾರೆ. ಹೌದು. ಅದಕ್ಕೆ ಅದರಿಂದ ಇಲ್ಲಿ ಅಂಬಲಗೆರೆ. ಇಲ್ಲಿ ವಿಶೇಷವಾದಂಥ ಕೆತ್ತನೆಗಳಿರ್ತವೆ. ಇದು ಕೈ ಕಾಲು ಉರ್ಗಂಜೆ ಆದರೆ ಹಾಂ ಇದೆಲ್ಲ ಹಾಂ ಅದಕ್ಕೆ ಉರ್ಮಂಜ್ ಹಚ್ಬಿಟ್ಟು ಹಾಂ ಇದು ಅದನ್ನ ಹಿಂಗೆ ಹಚ್ಕೋಬೇಕು. ಇಲ್ಲಿಗೆ ಹಚ್ಚಿ ಹೌದು. ಇಲ್ಲಿಗೆ ಹಚ್ಚಿ ಅದು ಕೈಕಾಲು ಉರ್ಗಂಜಿ ಆ ಟೈಪ್ ಆದರೆ ಹೌದು. ಈ ಒಂದು ಮೂರ್ತಿಗೆ ಉರ್ಮಂಜನ ಹಚ್ಚಿ ನಮ್ಮ ಮೈಗೆ ಹಚ್ಚಿ ನಮ್ಮ ಮೈಗೆ ಹಚ್ಕೊಂಡ್ರೆ ಉರ್ಮಂಜ್ ಅಂತ ಹೇಳಿ ಸರ್, ಇವಾಗ ಯಾರಿಗೂ ಗೊತ್ತಿಲ್ಲ ಅದು. ಅದೇ ಅದೇ ಮೊದಲೆಲ್ಲ ಬಾಳ್ತಿದ್ರೆ. ಇದು ಬಾಗಿಲು ಮಾತ್ರ ಬೆಳಿತಾರೆ ಅದೇ ಅದೇ ಉರ್ಮಂಜ್. ಅದೇ ಅದೇ ಎಲ್ಲರಿಗೂ ಗೊತ್ತಿರಲ್ಲ ಸರ್. ಹೌದೌದು. ಓಕೆ ಓಕೆ ನೋಡ್ರಿ, ವಿಶೇಷವಾದಂಥ ಕೆತ್ತನೆಗಳನ್ನು ನಾವು ನೋಡ್ಬೋದು. ಎಲ್ಲ ಲಾಂಛನ ಅಂತ. ಹಾಂ ಇದು ಒಂದು ಯಾವುದರ ಲಾಂಛನ ಅಂತ ಏನಾದ್ರು ಗೊತ್ತಾ ಸರ್? ಇದು ಹೊಯ್ಸಳ ಹಾಂ ಚೋಳರ ಚೋಳರ ಲಾಂಛನ. ಚೋಳರ ಲಾಂಛನ. ಓಕೆ ಓಕೆ ಕೃಷ್ಣದೇವರಾಯನ ಕಟ್ಟಡ ಎಲ್ಲೆಲ್ಲಿದಾವೆ ಹಾಂ ಸೇಮ್. ಓಕೆ ಓಕೆ ನೋಡ್ರಿ, ಒಳಗೆ ಹೋಗೋಣ. ಇಲ್ಲಿ ಹೋಗೋದು ನೋಡ್ರಿ, ವಿವಿಧ ರೀತಿಯಾದಂಥ ಕೆತ್ತನೆಗಳನ್ನು ನಾವು ಕಾಣ್ಬೋದು. ನೋಡ್ರಿ, ಇಲ್ಲೊಂದು ವಿಗ್ರಹ ಇದೆ, ವಿಷ್ಣುವಿನ ರೂಪ. ಇಲ್ಲೊಂದು ವಿಗ್ರಹ ಇದೆ. ಇದು ಅಂಬಲಗೆರೆ ರಂಗನಾಥ ಸ್ವಾಮಿಯ ಮೂರ್ತಿ. ಇಲ್ಲಿ ವಿಶೇಷವಾದ ಕೆತ್ತನೆಯನ್ನು ನಾವು ನೋಡ್ಬೋದು. ಇಲ್ಲಿ ಆಂಜನೇಯಂದ ವಿಗ್ರಹ ಇರ್ಬೋದು. ಇವುಗಳನ್ನು ನಾವು ಭೂತರಾಯ ಅಂತ ಹೇಳ್ತೀವಿ, ಭೂತ ದೇವರು ಅಂತ. ಅವುಗಳು ಕೂಡ ಇಲ್ಲಿರ್ತಕ್ಕಂಥ